ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಮದುವೆ ಅನ್ನೋದು ಪವಿತ್ರ ಸಂಬಂಧ. ನನಗೆ ಮದುವೆ ಆಗಬೇಕು ಅಂತ ತುಂಬ ಆಸೆ ಇದೆ. ಖಂಡಿತ ಅದ್ಧೂರಿಯಾಗಿ ಮದುವೆ ಆಗ್ತೀನಿ ಅಂತ ನಟಿ ವೈಷ್ಣವಿ ಗೌಡ ಹಲವು ಬಾರಿ ಹೇಳ್ಕೊಂಡಿದ್ರು. ಬಿಗ್ ಬಾಸ್ ಶೋ ಮುಗಿಸಿ ಬಂದ ಮೇಲಂತೂ ಮದುವೆ ಆಫರ್ಗಳು ಸಿಕ್ಕಾಪಟ್ಟೆ ಬಂದಿದ್ವು. ಆದರೆ ಅದ್ಯಾಕೋ ನಟಿ ವೈಷ್ಣವಿ ಗೌಡ ಮದುವೆ ಬಗ್ಗೆ ಮನ್ಸು ಮಾಡಿರಲಿಲ್ಲ. ಸದ್ಯಕ್ಕೆ ಮದುವೆ ಬೇಡ ಅನ್ನೋ ನಿರ್ಧಾರಕ್ಕೆ ಬಂದಿದ್ರು. ಈಗ ಅದೆಲ್ಲದಕ್ಕೂ ಕಾಲ ಕೂಡು ಬಂದಿದೆ. ಬೆಳ್ಳಂಬೆಳಿಗ್ಗೆ ರಹಸ್ಯವಾಗಿ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ. ತೀರಾ ಖಾಸಗಿಯವರಿಗೆ ಮಾತ್ರ ತಮ್ಮ ನಿಶ್ಚಿತಾರ್ಥದ ವಿಷಯ ಹೇಳಿದ್ರು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ತಾವೇ ತಮ್ಮ ಎಂಗೇಜ್ಮೆಂಟ್ನ ಫೋಟೋ ಹಾಕೊಂಡು ಅಧಿಕೃತ ಮಾಹಿತಿ ನೀಡಿದ್ದಾರೆ. ಯಾವಾಗ ಎಂಗೇಜ್ಮೆಂಟ್ ಫೋಟೋ ವಿಡಿಯೋ ಹರಿದಾಡೋದಕ್ಕೆ ಶುರುವಾದವು, ಹುಡುಗನ ಹಿನ್ನೆಲೆ ಹುಡುಕೋದಕ್ಕೆ ಶುರುವಾಗಿದೆ. ಇವರು ಯಾರು, ಎಲ್ಲಿಯವರು, ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನೆಲ್ಲ ಜಾಲಾಡಿದ್ದಾರೆ. ಆಗ ಗೊತ್ತಾಗಿದ್ದೆ ಇವರೊಬ್ಬ ವೀರ ಸೈನಿಕ ಅಂತ. ಆದರೆ ಕನ್ನಡದವರಲ್ಲ, ಅನ್ಯ ರಾಜ್ಯದವರು. ನಟಿ ವೈಷ್ಣವಿ ಗೌಡ ಅವರ ಮದುವೆ ಕತೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ವೈಷ್ಣವಿ ಮದುವೆ ಆಗ್ತಿರೋ ಹುಡುಗನ ಹೆಸರು ಅನುಕೂಲ್ ಮಿಶ್ರಾ. ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಇವರು ನಮ್ಮ ರಾಜ್ಯದವರಲ್ಲ, ಹೊರ ರಾಜ್ಯದವರು. ಏರ್ಫೋರ್ಸ್ನಲ್ಲಿ ಕೆಲಸ ಮಾಡ್ತಾ ಇದ್ದು ಮನೆಯಲ್ಲಿ ತುಂಬಾನೇ ಅನುಕೂಲಸ್ಥರು. ಕೋಟಿ ಕೋಟಿ ಒಡೆಯ ಬೇರೆ. ನಟಿ ವೈಷ್ಣವಿ ತಿಂಗಳ ಹಿಂದೆ ತಮ್ಮ ಮದುವೆ ಬಗ್ಗೆ ಸುಳಿವು ಕೊಟ್ಟಿದ್ರು. ಬೆಂಗಳೂರಲ್ಲಿ ನಡೆದಿದ್ದ ಏರ್ ಶೋ ವೇಳೆ ವೈಷ್ಣವಿ ಗೌಡ ಕೂಡ ಏರ್ ಶೋಗೆ ಹೋಗಿದ್ರು. ಇದೇ ವೇಳೆ ತಮ್ಮ ಹುಡುಗನ ಬಗ್ಗೆ ಪರೋಕ್ಷವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿ ಹಂಚಿಕೊಂಡಿದ್ರು. ಥ್ಯಾಂಕ್ ಯು ಎ, ನಿಮ್ಮಿಂದಲೇ ಏರ್ ಶೋ ನೋಡಲು ಸಾಧ್ಯ ಆಯಿತು. ಇದೊಂದು ಅದ್ಭುತ ಅನುಭವ ಅಂತ ಬರ್ಕೊಂಡಿದ್ರು. ಥ್ಯಾಂಕ್ ಯು ಎ ಅಂದರೆ ಇದೇನಿದು ಅನಿಸಿತ್ತು. ಈಗ ಎಲ್ಲವೂ ರಿವೀಲ್ ಆಗಿದೆ. ಎ ಅಂದರೆ ಅನುಕೂಲ್ ಮಿಶ್ರಾ ಅನ್ನೋದು ಗೊತ್ತಾಗ್ತಾ ಇದೆ. ಎರಡೂ ಕುಟುಂಬದವರು ಹಾಗೂ ಆತ್ಮೀಯ ಸ್ನೇಹಿತರ ಮಧ್ಯೆ ಅದ್ದೂರಿ ಎಂಗೇಜ್ಮೆಂಟ್ ನಡೆದಿದೆ. ಸೀತಾರಾಮ ಸೀರಿಯಲ್ ನಟಿ ಪೂಜಾ ಲೋಕೇಶ್, ಜ್ಯೋತಿ ಕಿರಣ್, ರಿತು ಸಿಂಗು, ನಟಿ ಅಮೂಲ್ಯ ಗೌಡ, ಜಗದೀಶ್ ಆರ್ ಚಂದ್ರ ಸೇರಿದಂತೆ ಹಲವರು ಮಾತ್ರ ಎಂಗೇಜ್ಮೆಂಟ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. ಆತ್ಮೀಯರೇ, ವೈಷ್ಣವಿ ಹುಡುಗನನ್ನ ಮನೆಯವರೇ ಹುಡುಕಿರೋದು. ಕೊರೋನಾ ಟೈಮ್ನಲ್ಲಿ ವೈಷ್ಣವಿಯವರ ಅಣ್ಣನ ಮದುವೆಯನ್ನ ಅದ್ಧೂರಿಯಾಗಿ ಮಾಡಿದ್ರು. ಈಗ ಮಗಳ ಮದುವೆಯನ್ನ ಇನ್ನೂ ಗ್ರ್ಯಾಂಡ್ ಆಗಿ ಮಾಡಬೇಕು ಅಂತ ಕನಸು ಕಂಡಿದ್ದಾರೆ. ಇತ್ತೀಚೆಗಷ್ಟೇ ವೈಷ್ಣವಿ ಗೌಡ ಅವರ ಅಣ್ಣನ ಮಗನ ನಾಮಕರಣ ನಡೆದಿತ್ತು. ಈಗ ಮಗಳ ಮದುವೆ ಸಂಭ್ರಮವೂ ಶುರುವಾಗಿದೆ. ಆತ್ಮೀಯರೇ, ಇನ್ನು ವೈಷ್ಣವಿ ಗೌಡ ಅವರ ಹಿನ್ನೆಲೆ ಬಗ್ಗೆ ಹೇಳೋದಾದ್ರೆ, ಫೆಬ್ರವರಿ 20, 1995ರಲ್ಲಿ ನಟಿಸಿದ ನಟಿ ವೈಷ್ಣವಿಗೆ ಈಗ 30 ವರ್ಷ. ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ. ಇವರ ತಂದೆ ರವಿಕುಮಾರ್ ಗೌಡ, ತಾಯಿ ಭಾನು ಗೌಡ. ಮನೆಯಲ್ಲಿ ಒಳ್ಳೆ ಸ್ಥಿತಿವಂತರೆ. ಹಣಕಾಸಿಗೇನು ಕೊರತೆ ಇಲ್ಲದಿರೋ ಕುಟುಂಬ ಇವರದ್ದು. ಮನೆಯವರ ಪಾಲಿನ ಮುದ್ದಿನ ಮಗಳಾಗಿ ಬೆಳೆದ ವೈಷ್ಣವಿಗೆ ಸೀರಿಯಲ್ನಲ್ಲಿ ಚಾನ್ಸ್ ಸಿಕ್ಕಿದೆ. ಒಂದು ಇಂಟ್ರೆಸ್ಟಿಂಗ್ ಕತೆ. ಒಂದು ದಿನ ಹೀಗೆ ವೈಷ್ಣವಿ ಮತ್ತು ಅವರ ತಾಯಿ ದೇವಸ್ಥಾನಕ್ಕೆ ಹೋಗಿದ್ರು. ಅದೇ ಟೆಂಪಲ್ಗೆ ಸೀರಿಯಲ್ನ ಸಹಾಯ ನಿರ್ದೇಶಕರೊಬ್ಬರು ಬಂದಿದ್ರಂತೆ. ಅಂದು ವೈಷ್ಣವಿಯನ್ನ ನೋಡಿದ ಅವರು ಬಂದು ಮಾತನಾಡಿಸ್ತಾರೆ. ನಿಮ್ಮ ಮಗಳನ್ನ ಸೀರಿಯಲ್ ಆಕ್ಟರ್ ಮಾಡ್ತೀರಾ, ಇವರಿಗೆ ಒಂದೊಳ್ಳೆ ಪಾತ್ರ ಇದೆ, ನೀವು ಓಕೆ ಅಂದರೆ ಮಾತನಾಡ್ತೀನಿ ಅಂದಿದ್ರಂತೆ. ಆ ಕ್ಷಣ ಏನು ಹೇಳಬೇಕು ಅನ್ನೋದು ವೈಷ್ಣವಿಗಾಗಲಿ ಅವರ ತಾಯಿಗಾಗಲಿ ಗೊತ್ತಾಗಲಿಲ್ಲ. ಒಂದೆರಡು ದಿನ ಬಿಟ್ಟು ಹೇಳ್ತೀವಿ ಅಂತ ಹೇಳಿ ಬರ್ತಾರೆ. ಇದಾದ 2-3 ದಿನಕ್ಕೆ ತುಂಬ ಯೋಚನೆ ಮಾಡಿ ಓಕೆ ಅಂತಾರೆ. ಅಂದು ಓಕೆ ಅಂದ ಕಾರಣದಿಂದಲೇ ಜಿ ಕನ್ನಡದಲ್ಲಿ ಪ್ರಸಾರ ಆಗಿದ್ದ ದೇವಿ ಅನ್ನೋ ಸೀರಿಯಲ್ನಲ್ಲಿ ಕಾಣಿಸಿಕೊಳ್ತಾರೆ. ಈ ಸೀರಿಯಲ್ನಲ್ಲಿ ವೈಷ್ಣವಿ ಮೇನ್ ರೋಲ್ ಮಾಡ್ತಾರೆ. ಈ ಧಾರಾವಾಹಿ ದೊಡ್ಡ ಹಿಟ್ ಆಗುತ್ತೆ. ಚಿಕ್ಕ ವಯಸ್ಸಲ್ಲೇ ನಟಿ ವೈಷ್ಣವಿಗೆ ಒಂದೊಳ್ಳೆ ಹೆಸರು ತಂದುಕೊಡುತ್ತೆ. ಈ ಸೀರಿಯಲ್ ಬಳಿಕ ಪುನರ್ವಿವಾಹ ಅನ್ನೋ ಸೀರಿಯಲ್ನಲ್ಲಿ ನಟಿಸ್ತಾರೆ. ಆದರೆ ಅಷ್ಟರ ಮಟ್ಟಿಗೆ ಸಕ್ಸಸ್ ಆಗಲಿಲ್ಲ. ಇದಾದ ಮೇಲೆ ಬಂದ ಸೀರಿಯಲೇ ಅಗ್ನಿಸಾಕ್ಷಿ. ಈ ಧಾರಾವಾಹಿ ಕನ್ನಡ ಕಿರುತೆರೆ ಲೋಕದಲ್ಲೇ ಹೊಸ ಮೈಲಿಗಲ್ಲು ಸೃಷ್ಟಿಸುತ್ತೆ. ಅಗ್ನಿಸಾಕ್ಷಿ ಸೀರಿಯಲ್ನಲ್ಲಿ ಸನ್ನಿಧಿಯಾಗಿ ನಟಿಸಿದ ವೈಷ್ಣವಿ ತಾನು ಯಾವ ಹೀರೋಯಿನ್ಗೂ ಕಮ್ಮಿ ಇಲ್ಲ ಅನ್ನೋ ರೇಂಜ್ಗೆ ಪಾಪ್ಯುಲರ್ ಆಗ್ತಾರೆ. ಸುಮಾರು 2-3 ವರ್ಷಗಳ ಕಾಲ ಪ್ರಸಾರ ಕಂಡ ಸೀರಿಯಲ್ TRP ಕೂಡ ಚೆನ್ನಾಗಿತ್ತು. ಇದು ಈಗಲೂ ಕನ್ನಡ ಸೀರಿಯಲ್ಗಳ ಮಟ್ಟಿನ ಗರಿಷ್ಠ ದಾಖಲೆಯೇ ಆಗಿದೆ. ಇದನ್ನು ಈವರೆಗೂ ಯಾವ ಸೀರಿಯಲ್ ಕೂಡ ಬೀಟ್ ಮಾಡಿಲ್ಲ. ಆತ್ಮೀಯರೇ, ನಟಿ ವೈಷ್ಣವಿಯವರು ಮದುವೆ ವಿಚಾರದಲ್ಲಿ ಈಗಾಗಲೇ ಒಮ್ಮೆ ಕೈ ಸುಟ್ಕೊಂಡಿದ್ರು. 2 ವರ್ಷದ ಹಿಂದೆ ವಿದ್ಯಾಭರಣ್ ಅನ್ನೋರ ಜೊತೆ ಮದುವೆ ಮಾಡೋದಕ್ಕೆ ಮನೆಯವರು ನಿಶ್ಚಯಿಸಿದರು. ಹೂವಿನ ಹಾರವನ್ನು ಕೂಡ ಇಬ್ಬರು ಬದಲಾಯಿಸಿಕೊಂಡಿದ್ರು. ಕೇವಲ 2 ಕುಟುಂಬದ ಮಧ್ಯೆ ಮಾತುಕತೆ ಆಗಿತ್ತು. ಆಮೇಲೆ ವಿದ್ಯಾಭರಣ್ ಮೇಲೆ ಕೆಲವೊಂದಿಷ್ಟು ಆರೋಪಗಳು ಕೇಳಿ ಬಂದವು.
ಅವು ಎಷ್ಟರ ಮಟ್ಟಿಗೆ ಸತ್ಯವೋ ಸುಳ್ಳೋ ಗೊತ್ತಿಲ್ಲ. ಆಮೇಲೆ ಅದೇನಾಯ್ತೋ ಏನೋ, ಇದಕ್ಕಿದ್ದಂತೆ ವೈಷ್ಣವಿ ಮನೆಯವರು ಮದುವೆ ಮುರಿದುಕೊಳ್ತಾರೆ. ಇನ್ನೇನು ಎಂಗೇಜ್ಮೆಂಟ್ ಹಂತಕ್ಕೆ ಬಂದಿದ್ದ ಮಾತುಕತೆ ಅರ್ಧಕ್ಕೆ ನಿಂತು ಹೋಗುತ್ತೆ. ಅಲ್ಲಿಗೆ ವೈಷ್ಣವಿ ಮದುವೆ ವಿಷಯಕ್ಕೆ ಬ್ರೇಕ್ ಬೀಳುತ್ತೆ. ಇದೇ ಕಾರಣಕ್ಕೆ ಮಗಳ ಮದುವೆ ವಿಷಯದಲ್ಲಿ ವೈಷ್ಣವಿ ಮನೆಯವರು ತುಂಬಾನೇ ಎಚ್ಚರಿಕೆ ಹೆಜ್ಜೆ ಇಟ್ಟಿದ್ದು, ಗುಣವಂತ ಬೇಕು ಅಂತ ಹುಡುಕಿ ಈ ಅಳಿಯನನ್ನ ಆರಿಸಿದ್ದು. ಎನಿವೆ, ವೈಷ್ಣವಿಗೆ ತಾವು ಅಂದ್ಕೊಂಡಿರುವಂಥ ಹುಡುಗನೇ ಸಿಕ್ಕಿದ್ದಾರೆ. ಇವರ ಮುಂದಿನ ಬದುಕು ಬಂಗಾರವಾಗಿರಲಿ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.